ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ್ರಾಕ್ಷಿ ತೋಟದಲ್ಲಿ ಕೆಲವು ಅನುಸರಿಸಬೇಕಾದ ಮುಖ್ಯ ಅಭ್ಯಾಸಗಳು, ಬೆಸ್ಟ್ ಪ್ರಾಕ್ಟೀಸ್ ಬಗ್ಗೆ ನೋಡೋಣ. ಅಂದರೆ ಈ ವರ್ಷ ಏನಾಗಿದೆ, ಬೇಸಿಗೆಯಲ್ಲಿ ಸರಿಯಾಗಿ ಬಿಸಿಲು ತಿಂದಿಲ್ಲ ಕಡ್ಡಿಗಳು, ಹೀಗಾಗಿ ಮೆಚುರಿಟಿ ಕೂಡ ಸ್ವಲ್ಪ ಕಡಿಮೆ ಆಗಿದ್ದಾವೆ. ಮತ್ತು ಭಾಳಷ್ಟು ದ್ರಾಕ್ಷಿ ತೋಟದಲ್ಲಿ ಅಗದಿ ಸಣ್ಣ ಕಡ್ಡಿ ಆಗಿದ್ದಾವೆ. ಅಂದರೆ ಆ ಥರ ಅವು ಸೈಜಿಂಗಿಗೂ ಬಂದಿಲ್ಲ. ಈ ಥರ ಆಗೋದ್ರಿಂದ ಈ ವರ್ಷ ಬಿಳಿ ಹೂವು ಬಿಡೋ ಚಾನ್ಸಸ್ ಜಾಸ್ತಿ ಐತಿ. ಅಂತ ಈಗ ಕೂಡ ಮಳೆ ಜಾಸ್ತಿ ಆಗ್ತಾಯಿದೆ ಕಂಟಿನ್ಯೂ. ಈಗಂತೂ ಕೆಲವೊಂದು ಕಡೆ ಈಗಂತೂ ಪ್ರೂನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಫ್ರೂಟ್ ಪ್ರೂನಿಂಗ. ಇನ್ನು ಅಕ್ಟೋಬರಲ್ಲಿ ಮಾತ್ರ ಒಂದು ಆಲ್ಮೋಸ್ಟ್ 60-70% ಮುಗಿತಾವ ಅಂತ ಅನ್ಕೋತೀನಿ. ಹೀಗಾಗಿ ನಾವು ಒಂದಿಷ್ಟು ಕೆಲವು ಪ್ರಾಕ್ಟೀಸನ್ನು ಮಾಡಿದರೆ ನಮ್ಮ ತೋಟದಲ್ಲಿ ನಾವು ಈ ಸರ್ತ ವಿನ್ ಆಗ್ಬೋದು. ಇಲ್ಲಾಂದರೆ ಭಾಳ ಕಷ್ಟ ಐತಿ. ವಾತಾವರಣ ಬಂದರೆ ಈ ಥರ ಐತಿ, ಅದ್ರಾಗ ಮೆಚುರಿಟಿ ಸರಿಯಾಗಿ ಆಗಿಲ್ಲ. ಯಾರು ಬೆಸ್ಟ್ ಪ್ರಾಕ್ಟೀಸ್ ಮಾಡಿದಾರೆ ಅವ್ರು ಮಾತ್ರ ಉಳ್ಕೊಂಡಾರ, ಇಲ್ಲಾಂದರೆ ಈ ಸರ್ತ ಭಾಳ ಕ್ರಿಟಿಕಲ್ ಐತಿ. ಈಗ ಒಳ್ಳೆಯ ಹೂವನ್ನು ನಾವು ಪಡಿಬೇಕಾದ್ರೆ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ತಿಂದಿದ್ರೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತದೆ. ಇವಾಗ ಮೊದಲು ನಾವು ಸೇಫ್ಟಿ ಬಗ್ಗೆ ಫಸ್ಟ್ ನಾವು ಲಕ್ಷ್ಯ ಕೊಡೋಣ. ಈ ಸರ್ತ ನಾವು ಮೊದಲು ಸೇಫ್ಟಿ. ಈಗಂತೂ ನಮ್ಮ ಕಡೆ ಎಲ್ಲ ಯಾರು ಔಷಧಿ ಹೊಡಿದಿಲ್ಲ, ಅವ್ರು ಹುಡುಗರಿಗೆ ಹೇಳಿಬಿಡ್ತಾರೆ, ತಗೋ ಇದು M45 ತಗೋ, ಇದೊಂದು ಕೀಟನಾಶಕ ತಗೋ, ಹಾಕಿ ಹೊಡಿ. ಆ ಹುಡುಗ ಏನು ಮಾಡ್ತದೆ, ತೊಗೋತದ, ಎಷ್ಟು ಹೇಳ್ತಾರೆ ಆ ಪ್ರಮಾಣದಾಗ ಕಲಿಸ್ತದೆ, ಕೈ ಹಾಕಿ ಕಲಿಸ್ತದೆ, ಅಳಿಗಾಡ್ಸಲ್ಲ, ಬಿಡ್ದ, ಕಟ್ಗಿಲಿ ತೊಗೋದಿಲ್ಲ, ಏನು ತೊಗೋದಿಲ್ಲ. ಹೀಗಾಗಿ ಅವ್ದೇನು ಮಾಡ್ತದೆ, ಮತ್ತೆ ಸಾಲಿ ಟೈಮ್ ಆಗಾನ ಹೋಗೋ ನೀ ನಾವು ಇದು ಹೊಡಿತೀನಿ ಅಂತಂದು ಹೇಳಿ ಕಳ್ಸಾನ. ಆ ಹುಡುಗ ಹಂಗೆ ಬಡ ಕೈ ತೊಗೊಂಡು ಊಟ ಮಾಡ್ಕೊಂಡು ಸಾಲಿಗೆ ಹೋಗ್ತದೆ. ಇಷ್ಟು ನಿರ್ಲಕ್ಷ್ಯ ಆಗಿಬಿಟ್ಟಾರೆ ನಮ್ಮ ರೈತರಂತರು. ಇದು ಮುಂದೆ ಏನಾಗ್ತದಂದ್ರೆ, ಈಗಂತೂ ಕೆಟ್ಟ ಮಾರಕ ರೋಗಗಳು ಬರತ್ತವೆ, ಕ್ಯಾನ್ಸರ್ ಅಂತ. ಇಂಥ ಕೆಮಿಕಲೆಲ್ಲ ಹುಡುಗ ತಿಂದು ನಮ್ಮ ಜೀವಗಳು ನಾವೇ ಹಾಳು ಮಾಡ್ಕೋದಲ್ಲ. ಅದಕ್ಕೆ ಸೇಫ್ಟಿ ಭಾಳ ಮುಖ್ಯ ಐತಿ. ಎಲ್ಲರೂ ದಯವಿಟ್ಟು ಹ್ಯಾಂಡ್ ಗ್ಲೌಸ ಮತ್ತು ಮಾಸ್ಕನ್ನು ಯೂಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದು ಕಲೀರಿ. ಇದೊಂದು ಅಭ್ಯಾಸ ಮಾಡ್ಕೋರಿ. ನೀವು ಹುಡುಗರು ಕೊಡ್ತಿದ್ದಾರಂದ್ರೆ ಔಷಧಿ ಹೊಡ್ಲಾಕ ಅವ್ರಿಗೆ ಕೂಡ ಅದೇ ಮಾಡಿಸಿ. ಅಂದರೆ ನಾವು ಮಾಡೋದು ಅದಕ್ಕೆ ನಮ್ಮ ಹೊಟ್ಟೆಪಾಡಿಗೆ, ನಮ್ಮ ಜೀವಗೋಸ್ಕರ. ಅದನ್ನೇ ನಾವು ಫಸ್ಟ್ ಮಾಡ್ಲಿಕ್ಕಂದ್ರೆ, ಸೇಫ್ಟಿನೇ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಲಿಕ್ಕಂದ್ರೆ ಆಗೋದು ಹೆಂಗೆ? ಅದಕ್ಕೆ ನನ್ನ ರಿಕ್ವೆಸ್ಟ್, ಮೊದಲು ಎಲ್ಲರೂ ಸೇಫ್ಟಿ ಮಾಡ್ಕೊಳ್ಳಿ. ಮೊದಲಂತೂ ಎಲ್ಲ ಔಷಧದಲ್ಲಿ ಹ್ಯಾಂಡ್ ಗ್ಲೌಸ್ ಕೊಡ್ತಿದ್ರು, ಮಾಸ್ಕು ಕೊಡ್ತಿದ್ರು. ಈಗಂತೂ ಅವರು ಬಿಟ್ಬಿಟ್ಟಾರ. ಅಟ್ಲೀಸ್ಟ್ ನೀವಾದರೂ ತಂದು, ಏನು ಭಾಳ ಬೀಳೋದಿಲ್ಲ, 30-40 ರೂಪಾಯಿ ಬೀಳ್ತಾವೆ ಹ್ಯಾಂಡ್ ಗ್ಲೌಸ್ ಮಾಸ್ಕಕ್ಕೆ. ಅಷ್ಟೆಲ್ಲ ತೊಗೊಂಡ್ರೆ ಮುಂದೆ ಈಗ ಎಷ್ಟು ಹೊಡಿಯುವಾಗ ಎಷ್ಟು ಗಾಳಿ ಮುಖಾಂತರ ಎಷ್ಟು ಹೋಗ್ತದೋ, ಹಿಂದೆ ಬ್ಲೋವರ್ ಇರ್ತೈತಿ, ಗಾಳಿ ಮಾತ್ರ ಆ ಕಡೆ ಬಿಡ್ತಿರ್ತೈತಿ. ಹೀಗಾಗಿ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶಗೆಲ್ಲ ನಮ್ಮ ಪ್ರಾಬ್ಲಮ್ ಆಗ್ತಾವೆ. ಈ ರೀತಿ ಆಗೋದ್ರಿಂದ ಸೇಫ್ಟಿ ಫಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಭಾಳ ಹೈರಾಣಾಗುತ್ತೆ. ಮುಂದೆ ಎಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತೀರಿ ನೀವು. ಈಗ ನಾವು ದ್ರಾಕ್ಷಿ ಸರಿಯಾಗಿ ಇಳುವರಿ ಪಡಿಬೇಕಂದ್ರೆ, ಚೆನ್ನಾಗಿ ಹೂವು ಬಿಡ್ಬೇಕಂದ್ರೆ ನಾವು ನಮಗೆ ವೈಟ್ ರೂಟ ಮುಖ್ಯವಾಯ್ತು. ವೈಟ್ ರೂಟ್ ಆಗಲಿ, ಯಾವುದೇ ರೂಟ್ ಸಿಸ್ಟಮ್, ರೂಟ್ ಜೋನು ಸರಿಯಾಗಿರಬೇಕು. ಈಗಂತೂ ಜಾಸ್ತಿ ಮಳೆ ಆಗೋದ್ರಿಂದ ಭೂಮಿಯೆಲ್ಲ ಸಿಕ್ಕಾಪಟ್ಟಿ ವೆಟ್ಟಾಗಿರ್ತದೆ, ಹಸಿಯಾಗಿರ್ತದೆ, ಮಾಯ್ಚರ್ ಕಂಟೆಂಟ್ ಭಾಳ ಆಗಿರ್ತದೆ, pH ವಾಡಾಗಿರ್ತದೆ. ಹೀಗಾಗಿ ರೂಟ್ ಜೋನ್ ಸರಿಯಾಗಿರಲ್ಲ ಆಲ್ಮೋಸ್ಟ್ ಆಲ್. ಅದ್ರ ಸಂಬಂಧ ಸ್ವಲ್ಪ ನೀವು ಹುಮಿಕ್ ಆಸಿಡು, ಫುಲ್ವಿಕ್ ಆಸಿಡು ಬಿಟ್ಕೋಬೋದು. ಬಿಟ್ಟರೂ ಕೆಲಸ ಕೊಡೋಲ್ಲ ನನ್ನ ಅಂದಾಜು ಪ್ರಕಾರ. ಯಾಕಂದ್ರೆ ನಾ ಮಾಡಿ ಪ್ರಾಕ್ಟೀಸ್ ಪ್ರಕಾರ ಇವಾಗ ಅಷ್ಟು ರಿಸಲ್ಟ್ ಕೊಡೋಲ್ಲ, ಆದರೂ ಒಂದು ಹಂತಕ್ಕೆ ಕೊಡ್ತದೆ. ಬಿಟ್ಕೊಳ್ಳೋದು ಚಲೋ. ಯಾಕಂದರೆ ಈ ಟೈಮಲ್ಲಿ
ಇಲ್ಲಿ ಏನಾಗುತ್ತದೆ, ನಾವು ಸಿಕ್ಕಾಪಟ್ಟೆ ಮಳೆ ಆಗ್ಲಾತೈತಿ ಈ ವರ್ಷ ಅಂತೂ. ನಾವು ಮಳೆ ನೀರಿನ ನಿರ್ವಹಣೆ ಮಾಡಲೇಬೇಕು, ವಾಟರ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗೈತಿ. ಮಾಡ್ಲಿಕ್ಕಂದ್ರೆ ನಡೆಯಂಗಿಲ್ಲ. ಇವಾಗ ಪಟ್ನ ಸಡನ್ನಾಗಿ ಇನ್ನೂ ಚಟ್ನಿ ತೊಗೊಂಡಿರ್ಲಿಕ್ಕಂದ್ರೆ ಯಾರಾದರೂ ಇನ್ನೂ ಟೈಮ್ ಇತ್ತಂದ್ರೆ, ಅಂದ್ರೆ ನೀವು ಅಕ್ಟೋಬರ್ 20ರಿಂದ ತೊಗೋದಿರ್ತಂದ್ರೆ 15ರಿಂದ ತೊಗೊಳಾರಿದ್ರಂದ್ರೆ, ಈಗ ಬತ್ತಂದ್ರೆ ನೀವೇನು ಮಾಡಿ, ಈ ಬೋದ್ ಅದಾವಲ್ಲ, ಈ ಬೋದನ್ನು ಈ ರೀತಿ ರೌಂಡ್ ಶೇಫಾಗಿ ಹಾಕ್ಕೊಳ್ಳಿ. ಅಂದ್ರೆ ಬೇರೆ ಸುತ್ತೆಲ್ಲ ಏನೈತಿಲ್ಲ ಬೋದ್ ಮಾಡ್ಕೊಳ್ಳಿ. ಬೆಡ್ ಮಾಡ್ಕೊಂಡು ಬಿಡಿ. ಬೆಡ್ ಮಾಡ್ಕೊಂಡು ಇದು ಏನೈತಲ್ಲ ಇಲ್ಲಿ ಒಂದು ರಾಮ್ಗಳು ಹೊಡ್ಕೊಳ್ಳಿ. ಅಂದರೆ ಒಂದು ಡ್ರೈನ್ ಥರ ಮಾಡ್ಕೊಳ್ಳಿ, ಕಾಲುವೆ ಥರ ಮಾಡ್ಕೊಂಡು. ಏನಾಗುತ್ತಾ, ಸಿಕ್ಕಾಪಟ್ಟೆ ಮಳೆ ಆದರೆ ಏನಾಗುತ್ತಾ, ಇಲ್ಲಿ ನೀರಿದ್ದೆಲ್ಲ ಈ ಕಡೆ ಎಲ್ಲ ಜಮಾ ಆಗುತ್ತೆ. ಈ ರೀತಿ ಜಮಾ ಆಗೋದ್ರಿಂದ ಈ ಬೆಡ್ಡಲ್ಲಿ ಏನಾಗುತ್ತಾ, ಮಳೆ ನಿಂತ ಮೇಲೆ ಸ್ವಲ್ಪ ವಾಪಸ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಅದರಿಂದ ಅಲ್ಲಿ ವೈಟ್ ರೂಟು ಡೆವಲಪ್ ಆಗ್ತಾವೆ. ಹೀಗಾಗಿ ನಾವು ಬೆಡ್ ಸಿಸ್ಟಮ್ ಮಾಡ್ಕೋದು ಭಾಳ ಮುಖ್ಯ ಐತಿ. ಅದ್ರಾಗ ಎರಿ ಜಮೀನಂತ ಇದ್ದವ್ರು ಮಾತ್ರ ಮಾಡ್ಕೊಳ್ಳೇಬೇಕು. ಈ ವರ್ಷ ಮಾಡ್ಕೊಲಿಕ್ಕಂದ್ರೆ ಮುಂದಿನ ವರ್ಷರೇ ಮಾಡ್ಕೋರಿ. ಬೆಡ್ ಸಿಸ್ಟಮ್ ಮಾಡಿದ್ರೇ ನಾವು ಎಲ್ಲ ನ್ಯೂಟ್ರಿಷನ್ ಎಲ್ಲ ಅಪ್ಟೇಕ್ ಆಗ್ತಾವೆ, ನ್ಯೂಟ್ರಿಯೆಂಟ್ಸು. ಇಲ್ಲಾಂದರೆ ಅಪ್ಟೇಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೇರೆ ಆ್ಯಕ್ಟಿವ್ ಬೇಕು. ಬೇರೆ ಆ್ಯಕ್ಟಿವ್ ಇಲ್ಲಾಂದರೆ ನ್ಯೂಟ್ರಿಯೆಂಟ್ ಅಪ್ಟೇಕೇ ಆಗೋಲ್ಲ. ಇವಾಗ ನೋಡ್ತಿರ್ಬೇಕು, ಮೊದಲೇ ಬಿಸಿಲಿಲ್ಲ, ಇಷ್ಟು ಮಳೆ ಆದರೂ ಒಂದು ಪ್ರೂನಿಂಗ್ ಮಾಡಿದ್ರೆ ಒಂದು ಕಡ್ಡಿಯಲ್ಲಿ ಒಂದು ಎಲೆಯಲ್ಲಿ ಆದರೂ ಸುತ್ತ ನೀರು ಬರ್ತಾಯಿಲ್ಲ. ಅಂದರೆ ಅಷ್ಟು ನೀರಿದೆ ಬೆಡ್ಡಾಗ, ಆದರೆ ಅಪ್ಟೇಕ್ ಆಗ್ತಾಯಿಲ್ಲ. ಅಂದರೆ ತಿಳ್ಕೊಂಡ್ಬಿಟ್ಟು ನೀವು ಪೂರ್ತ ರೂಟ್ ಸಿಸ್ಟಮ್ ಸ್ಟಾಪ್ ಆಗೈತವಂತ. ಆ್ಯಕ್ಚುಲಿ ಈ ಟೈಮಲ್ಲಿ ರೂಟ ಆ್ಯಕ್ಟಿವ್ನೇ ಇರೋಂಗಿಲ್ಲ. ನನ್ನ ಅಂದಾಜು ಪ್ರಕಾರ, ನಾ ಮಾಡಿದ ಪ್ರಾಕ್ಟೀಸ್ ಪ್ರಕಾರ ಆಲ್ಮೋಸ್ಟ್ ಅದು ರೂಟ್ ಆ್ಯಕ್ಟಿವ್ ಆಗ್ಬೇಕಂದ್ರೆ ಇದೆಲ್ಲ ಪೂರ್ತ ಅರಿಕೆ ಬಂದು ಪೂರ್ತ ಕಾಳು ಕಟ್ಟು ಅಂದ್ರೆ 25-30 ದಿನದ ಹಿಡ್ದು ಅಲ್ಲಿ ಹಿಡ್ದು ರೂಟ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಯಾಕಂದ್ರೆ ಅಕ್ಟೋಬ್ರಲ್ಲಿ ಜಾಸ್ತಿ ಮಳೆ ಇರ್ತದೆ, ಏರೇಷನ್ ಆಗೋಲ್ಲ ಭೂಮಿಯಲ್ಲಿ. ಈ ರೀತಿ ಆಗಿರೋದ್ರಿಂದ ನೀವು ಈ ಥರ ಬೆಡ್ ಸಿಸ್ಟಮ್ ಮಾಡ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟು ಇದಂತೂ ಹೇಳೋಕ್ಕೆ ಹೋಗ್ಬಾರ್ದು, ಆ ಥರ ಮಾಡ್ತಾರೆ. ಯಾವ ರೀತಿ ಅಂದ್ರೆ, ಟ್ಯಾಕ್ಟರ್ ಐತಿ ಮ್ಯಾಲೆ ಕೂತಿರ್ತಾರೆ ರಾಜರು, ಅದು ಭೂಮಿ ಏನು ಕೊಡ್ತದೆ ಏನು ಬಿಡ್ತದೆ ಒಟ್ಟು ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಹೊಡಿದಂದ್ರೆ ಹೊಡಿದು ಒಂದು ಮೊಳಕಾಲು ಮಟ್ಟ 1 ಫೂಟ್ 2 ಫೂಟ್ ಅಷ್ಟು ಇಳಿದ್ರೂ ಬಿಡೋಂಗಿಲ್ಲ. ಹಾಗೆ 4 ವೀಲರ್ ಡ್ರೈವ್ ಅದಾವೆ ಈಗಂತೂ. ಟ್ಯಾಕ್ಟರ್ ಹೊಡೆದು ಅಲ್ಲಿ ಏನಾಗುತ್ತೆ, ಭೂಮಿಯಲ್ಲಿ ರೂಟ್ ಜೋನ್ ಎಲ್ಲ ಸರ್ವನಾಶ ಆಗುತ್ತೆ. ಇದ್ದು ಮೈಕ್ರೋಬ್ಸ್ ಕೂಡ ಇರೋಲ್ಲ, ಏರೇಷನ್ ಆಗೋಲ್ಲ, ಏನೂ ಆಗೋಲ್ಲ. ಹೆಂಗೆ ಅಪ್ಟೇಕ್ ಆಗಬೇಕು ಭೂಮಿಯಲ್ಲಿ? ಯಾವ ರೀತಿ ಅಪ್ಟೇಕ್ ಆಗಬೇಕು ಅದು ಹೇಳು? ಈ ರೀತಿ ಆಗೋದ್ರಿಂದ ಟ್ಯಾಕ್ಟರ್ ಬಳಕೆ ಭಾಳ ಚೆನ್ನಾಗಿ ಮಾಡ್ಕೋಬೇಕು ನಾವು. ಯಾವಾಗ ಒಂದು ಇದೇನಾಗುತ್ತೆ, ಮಳೆ ನಿಂತ್ರೂ ಆರಿಕೆ ಬರೋಲ್ಲ, ವಾಪಸ ಬರೋಲ್ಲ, ಅಷ್ಟು ಕಾಂಪ್ಯಾಕ್ಟ್ ಆಗಿಬಿಟ್ಟಿರ್ತದೆ ಭೂಮಿ. ಟ್ಯಾಕ್ಟ್ರ್ ಅಂದರೆ ಫುಲ್ ಹಸಿ ಇದ್ದಾಗ ಟ್ಯಾಕ್ಟ್ರ ಹೆವಿ ವೆಹಿಕಲ್ಸನ್ನು ನಾವು ಅದರಲ್ಲಿ ಹಾಸ್ರೆ ಏನಾಗುತ್ತದೆ, ಅದ್ರಾಗ ಹಿಂದೆ ಬ್ಲೋವರ್ ಇರ್ತದೆ. ಆ ಬ್ಲೋವರ್ ಟ್ಯಾಂಕ್ 600 ಲೀಟ್ರ್ ನೀರನ್ನು ಹೊತ್ತು, ಮತ್ತು ಈ ಟ್ಯಾಕ್ಟರ್ ವೇಟ್ ಅಷ್ಟ ಅಂದ್ರೆ ಭೂಮಿಗೆ ಎಷ್ಟು ಭಾರ ಆಗ್ಬೇಕು, ಏನು ಕೊಟ್ಟರು ನೀವು ಕೆಲಸ ಕೊಡೋಲ್ಲ. ಇದೇ ಹಿಂಗೆ ಏನಾಗುತ್ತದೆ ಮುಂದೆ, ಈಗಂತೂ ರೂಟ್ ಡೆವಲಪ್ ಆಗೋಲ್ಲ. ಮುಂದೆ ಫ್ಲವರಿಂಗ್ ಹಂತದಲ್ಲಿ ರೂಟ್ ಡೆವಲಪ್ ಆಗ್ತಿರ್ತಾವೆ, ಕಾಳುಗಟ್ಟು ಸಮಯದಾಗ ಆವಾಗ ರೂಟ್ ಡೆವಲಪ್ ಆಗ್ತಿರ್ತಾವೆ. ಈ ಥರ ಕಾಂಪ್ಯಾಕ್ಟ್ ಆದ್ರಿಂದ ಏರೇಷನ್ ಆಗೋಲ್ಲ, ಮತ್ತು ರೂಟ್ ಸ್ಟಾಪ್ ಆದಾವೆ, ಏನು ಬಿಟ್ಟರು ಕೇಳಲ್ಲ. ಆವಾಗ ಸಲ್ಫರಿಕ್ ಆಸಿಡ್ ಬಿಡಬೇಕು, ಮತ್ತು ಪುಲ್ವಿಕ್ ಆಸಿಡ್ ಬಿಡಬೇಕು, ಹುಮಿಕ್ ಆಸಿಡ್ ಬಿಡಬೇಕು. ಈ ರೀತಿ ಮತ್ತು ಅದ್ರಾಗೆಲ್ಲ ಸೂಕ್ಷ್ಮಾಣು ಜೀವಿಗಳು ಮಾತ್ರ ಸತ್ತೇ ಹೋಗಿರ್ತಾವೆಲ್ಲ, ಏನೂ ಇರೋಂಗಿಲ್ಲ ಅಷ್ಟು ಕಾಂಪ್ಯಾಕ್ಟಾಗಿ. ಏರೇಷನೇ ಆಗೋಲ್ಲ ಅಂದ್ರೆ ಮತ್ತು ಅಲ್ಲಿ ಯಾವುದೇ ರೀತಿ ರೂಟ್ ಡೆವಲಪು ಆಗೋಲ್ಲ. ಸೂಕ್ಷ್ಮಾಣು ಜೀವಿಗಳು ಮೈಕ್ರೋಬ್ಸು ಇರೋದಿಲ್ಲ, ಬ್ಯಾಕ್ಟೀರಿಯಾಗಳು ಇರೋದಿಲ್ಲ. ಹೀಗಾಗಿ ರೋಗಕ್ಕೂ ಭಾಳ ತುತ್ತಾದದ ನಿಮ್ಮ ತೋಟ. ಆದ್ದರಿಂದ ಟ್ಯಾಕ್ಟರ್ ಬಳಕೆ ಅಂದರೆ 1 ಎಕರೆ 2 ಎಕರೆ ಇದ್ದವರು ಕೈಲಿ ಹೊಡ್ಕೊಂಡು ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು. 10 ಎಕರೆ 20 ಎಕರೆ ಇದ್ದವರು ಆಗೋಕ್ಕೆ ಸಾಧ್ಯ ಇಲ್ಲ. ಅವರು ಒಂದಿಷ್ಟು ನೋಡಿ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಅಂದ್ರೆ, ಆವಾಗ 200 ಲೀಟ್ರ್ ಬ್ಯಾರಲನ್ನು ಯೂಸ್ ಮಾಡಿ, ವೇಟ್ ಕಡಿಮೆ ಆಗ್ತದೆ.
ಅಂದ್ರೆ ಪ್ರೆಷರ್ ಕಡಿಮೆ ಆಗುತ್ತದೆ ಭೂಮಿಗೆ. ಈ ರೀತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಭೂಮಿಯನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟು ನಾವು ಇನ್ನೂ ಆರೈಕೆ ಬರಬೇಕಂದ್ರೆ ಭೂಮಿ ಈಗೇನು ಬೆಳೀತದಲ್ಲ ಹುಲ್ಲು, ಹಸಿರು ಹುಲ್ಲನ್ನು ಹಾಗೆ ಬೆಳೀಲಿಕ್ಕೆ ಬಿಡಿ, ಏನಾಗಲ್ಲ. ಮ್ಯಾಲೆ ಹೆಂಗೆ ಪೆಸ್ಟಿಸೈಡ್ ಹೊಡಿತಿರ್ತೀರಿ ಅವೆಲ್ಲ ಕಂಟ್ರೋಲ್ ಇರ್ತಾವೆ. ಒಂದು 30-40 ದಿನ ಬಿಟ್ರಂದ್ರೆ ಇಲ್ಲಿ ಏನಾಗುತ್ತೆ, ಹುಲ್ಲು ಹೇಳುತ್ತೆ, ಸಿಕ್ಕಾಪಟ್ಟೆ ಹುಲ್ಲು ಹೇಳುತ್ತಲ್ಲ, ಆ ಹುಲ್ಲಿನ ಬೇರು ಇರ್ತಾವೆ, ಆ ಬೇರು ಕೂಡ ಏರ್ ಪಾಸ್ ಆಗುತ್ತೆ ಅಂತ, ನೀರು ವಾಟರ್ ಎಲ್ಲ ಸಪ್ಲೈ ಆಗುತ್ತೆ, ವಾಟರ್ ಕೂಡ ಪೂರ್ತಿ ಇಂಗ್ತದೆ. ಈ ರೀತಿ ಆಗೋದ್ರಿಂದ ನಮ್ಮಲ್ಲಿ ವಾಟರ್ ಮ್ಯಾನೇಜ್ಮೆಂಟ, ಮಳೆ ನೀರಿನ ಮ್ಯಾನೇಜ್ಮೆಂಟ ಬೆಸ್ಟ್ ಆಗುತ್ತೆ ಅಂತ, ಏರೇಷನ್ ಆಗುತ್ತೆ, ಅತಿ ಬೇಗ ಆರೈಕೆ ಬರ್ಲಿಕ್ಕೆ ಚಾನ್ಸಸ್ ಐತಿ. ಮತ್ತು ಇದನ್ನೇ ಹಸಿರೆಲೆ ಗೊಬ್ಬರವನ್ನು ಮಾಡ್ಬೋದು, ಚಾಪ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಅಂದರೆ ಈ ರೀತಿ ಒಂದು ಬ್ರಷ್ ಕಟ್ಟರ್ ಸಿಗ್ತದೆ, ಬ್ರಷ್ ಕಟ್ಟರನ್ನು ತೊಗೊಂಡು ಎಲ್ಲ ಚಾಪ್ ಮಾಡ್ರೆ ಅವೆಲ್ಲ ಏನಾಗುತ್ತೆ, ಅದೊಂಥರ ಗೊಬ್ಬರ ಆಗುತ್ತೆ, ಹಸಿರೆಲೆ ಗೊಬ್ಬರ ಆಗುತ್ತೆ. ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಮೇಂಟೈನೂ ಆಗುತ್ತೆ. ಈ ರೀತಿ ಈ ಸರ್ತ ಇಷ್ಟಾದರೂ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.